Welcome back to my YouTube channel. ಗೈಸ್, ನಾನು ಇವತ್ತು ಎಲ್ಲಿದ್ದೇನೆ ಅಂತ ಹೇಳಿದರೆ ನನ್ನ ಅಮ್ಮನ ಮನೆಯಲ್ಲಿದ್ದೇನೆ ಆಯಿತಾ. ನೆನ್ನೆ ಅಷ್ಟೇ ಬಂದಿರೋದು. ಹಾಗೆ ಬ್ಯಾಗಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾರಿದ್ದಾರೆ ನನ್ನ ಜೊತೆ ಅಂತ. ಇಲ್ಲಿ ಬಾನು ಇದ್ದಾಳೆ ಮತ್ತು ಜನ್ಯಾನೂ ಇದ್ದಾಳೆ. ಜನ್ಯ ಕೂತೇ ಬಿಡ್ಲು. ಹಾಗೆ ಹಾಯ್ ಮಾಡಿ ಮಕ್ಕಳ. ಹಾಯ್. ನೋಡಿ, ತುಂಬ ಜನ ಇವರನ್ನಿಬ್ಬರನ್ನು ತುಂಬ ಜನ ಲೈಕ್ ಮಾಡ್ತೀರಿ. ಬಾನು ಎಲ್ಲಿ, ಈ ಮಗು ಯಾರ್ದು, ಆ ಮಗು ಯಾರ್ದು ಅಂತೆಲ್ಲ ಕೇಳ್ತೀರಿ. ಒಬ್ಬೊಬ್ಬರು ಇತ್ತೀಚೆಗೆ ಫಾಲೋ ಆದವರು ನಿಮ್ಮ ಮಕ್ಕಳ ಅಂತ ಸಹ ಕೇಳಿದ್ದೀರಿ. ಹೌದು ಮಗ, ನಿಮ್ಮ ಮಕ್ಕಳ ಅಂತ ಸಹ ಕೇಳಿದ್ದೀರಿ. ಸೊ ಇದು ನನ್ನ 2 ಮುದ್ದಿನ ಅಕ್ಕನ ಮಕ್ಕಳು ಆಯಿತಾ. ಇವಳು ಸಣ್ಣವಳು, ಅವಳು ಅದಕ್ಕಿಂತ ಸ್ವಲ್ಪ ದೊಡ್ಡವಳು. ಹಾಗೆ ನಾವು ನಿನ್ನೆ ಮನೆಯಲ್ಲಿ ಎಂತ ಇತ್ತು ಮಾತಾಡಿರಾ? ಪೂಜೆ ಇತ್ತು. ಹಾಂ, ನಿನ್ನೆ ಮನೆಯಲ್ಲಿ ಪೂಜೆ ಇತ್ತು. ಹಾಗೆ ಎಲ್ಲರೂ ಬಂದಿರೋದು. ತಂಗಿನೂ ಬಂದಿದ್ದಾಳೆ. ಒಬ್ಬ ನಿನ್ನೆ ಅಷ್ಟೇ ನಾವು ಬಂದಿದ್ದೀವಿ. ಆದರೆ ಮನೆಯಲ್ಲಿ ಇಲ್ಲಿ ಪೂಜೆ ಇತ್ತು, ಸೊ ಹಾಗೆ ಬಂದಿತ್ತು. ಸೊ ಎಲ್ಲರೂ ನಮ್ಮ ಫ್ಯಾಮಿಲಿ ಅಂದರೆ ನಾವು ಕೊಟ್ಟವರು, ನಮ್ಮ ಮನೆಯಲ್ಲಿ 3 ಹುಡುಗಿಯರನ್ನು ಕೊಟ್ಟಿದ್ದೀವಿ. ಸೊ ಅವರೆಲ್ಲರೂ ಬಂದಿದ್ವಿ. ಸೊ ನನ್ನ ಹಸ್ಬೆಂಡ್ ಮತ್ತು ತಂಗಿ ಹಸ್ಬೆಂಡ್ ಬರಲಿಲ್ಲ ಆಯಿತಾ. ನನ್ನ ಹಸ್ಬೆಂಡ್ ಮನೆಗೆ ಹೋಗಿ 3-4 ದಿನ ಆಗಿತ್ತು. ಅವರಿಗೆ ತುಂಬ ರಜೆ ಆಯಿತು. ಮತ್ತು ಓನರ್ ನೆನ್ನೆ ಅರ್ಜೆಂಟ್ ಬರಬೇಕು ಅಂತ ಹೇಳಿದ್ರಂತೆ. ಹಾಗೆ ಅವರು ಹೋದ್ರ. ಆನಂತರ ತಂಗಿ ಹಸ್ಬೆಂಡ್ ಏನು ವರ್ಕ್ ಅಂದರೆ ವಾರದ ಎಡೆಯಲ್ಲೆಲ್ಲ ಅವರಿಗೆಲ್ಲ ಸಂಡೇ ಎಲ್ಲ ಮಾತ್ರ ರಜೆ ಇರೋದು. ಹಾಗೆ ಅವರಿಗೆ ರಜೆ ಸಿಗಲಿಲ್ಲ. ಮತ್ತು ಅಕ್ಕ ಭಾವ ಬಂದಿದ್ದರು ಮತ್ತು ಇವರಿಬ್ಬರು ಮಕ್ಕಳು. ಸೊ ಭಾವ ಇವಾಗ ಬೇಗ ಹೋದ್ರೆ ಆಯಿತಾ, ಅವರಿಗೆ ಮೀಟಿಂಗ್ ಇದೆ ಅಂತೆ ಮಡಿಕೇರಿಯಲ್ಲಿ. ಸೊ ಹಾಗೆ ಅವರು ಇವಾಗ ಬೆಳಿಗ್ಗೆ ಬೇಗ ಹೋದರು. ಅಣ್ಣ ಬಿಡ್ಲಿಕ್ಕೆ ಹೋಗಿದ್ದಾನೆ ಈಗ ಬೆಳ್ಳಾರಿಗೆ ಅಲ್ಲ. ಹಾಗೆ ಸೊ ಇವತ್ತೆಂತ ಮಗ ತಿಂಡಿ? ರೊಟ್ಟಿ ಮತ್ತು ಚಿಕನ್ ಸಾಂಬಾರು. ಹಾಂ, ಹೇಗಿತ್ತು? ಚೆನ್ನಾಗಿತ್ತು. ಹೌದಾ. ಇವರೆಲ್ಲ ಮಡಿಕೇರಿ ಸ್ಟೈಲ್ ಇದು ಫುಡ್ಡು ತಿನ್ನೋದು. ಅಂದರೆ ಸಣ್ಣ ಇರುವಾಗ ಅವರಿಗೆ ಅಲ್ಲಿಯದೇ ಫುಡ್ಡು ಸೆಟ್ ಆಗಿದ್ದಲ್ಲ. ಸೊ ಇಲ್ಲಿಯ ಫುಡ್ ಹೇಗಿದೆ? ಹೇಗಿದೆ ಬಂಗಾರಿ? ಚೆನ್ನಾಗಿದೆ. ಯಾವುದು ಇಷ್ಟ ನಿಮಗೆ? ಅಲ್ಲಿಯ ಫುಡ್ ಇಷ್ಟನಾ ಇಲ್ಲಿ ಅದ? ಇಲ್ಲಿದು ಎರಡೂ. ಇವಳಿಗೆ ಇಲ್ಲಿ ಅದು ಇಷ್ಟ, ಮತ್ತು ಇವಳಿಗೆ 2 ಇಷ್ಟ ಅಂತೆ. ಪರವಾಗಿಲ್ಲ ಅಲ್ಲ. ನೋಡಿ, ಸೊ ಇವರು ಬಂದರೆ ಇಲ್ಲಿ ಮನೆಗೆ ಬಂದರೆ ಸಹ ನನ್ನ ಜೊತೆನೇ ಜಾಸ್ತಿ ಇರ್ತಾರೆ. ಮಂಗಿ ಇವಳು ಎಲ್ಲರ ಜೊತೆ ಹೋಗ್ತಾಳೆ, ಇವಳು ಮಾತ್ರ ಕುರುಂಟು ನಂದು. ನಾನು ಹೇಳುದಿಲ್ಲ ಗೈಸ್ ಯಾರ ಜೊತೆ ಹೋಗ್ಬೇಡ ಅಂತೆಲ್ಲ. ಸುಮ್ಮನೆ ಇದ್ದಾಳೆ ಆಚೆ ಅವಳು ಅಲ್ಲ ಮಗ. ನಾನು ಹೇಳ್ತೇನಾ? ಹಾಗೆ ಇವಳು ನನ್ನ ಜೊತೆನೇ ಬರೋದಾಯ್ತು. ಅದಕ್ಕೆ ಅವರೆಲ್ಲ ಹೇಳುದು ನೀನು ಹೇಳಿ ಕೊಡುದು, ಅವರು ನಮ್ಮ ಜೊತೆ ಯಾರ ಜೊತೆನೂ ಬರೋದಿಲ್ಲ ಹಾಗೆ ಅಂತ ಹೇಳಿಕೊಟ್ಟಿದ್ದಾನೆ ಮಗ. ಇಲ್ಲ ಅಲ್ಲ, ಕಣ್ಣು ಸೊನ್ನೆ ಮಾಡ್ತೇನೆ ಅಂತ. ಹೌದಾ? ಇಲ್ಲ ನೋಡಿ ಗೈಸ್, ಇಲ್ಲ ನಾನು ನೋಡಿದ್ದೀನಿ. ಎಂತ ಅವಳು ಚಿಕ್ಕಿ ಜೊತೆ ಆದಾಗ ನೀವು ಹಿಂಗೆ ಹೇಳಿದೆ. ಒಮ್ಮೊಮ್ಮೆ ಮಾತ್ರ ಗೈಸ್, ಒಮ್ಮೊಮ್ಮೆ ಅಲ್ಲ ಮಗ. ಆಮೇಲೆ ಸುಳ್ಳು ಹೇಳೋದು. ಕೊಡಿ ಪಪ್ಪಿ. ಈ ಥರ ವ್ಯಾಯಾಮ ಉಂಟು ಅಂತ. ಇದು ನುಸಿ ಕಚ್ಚಿತಾ ಸತ್ಯ? ನಾವು ಮನೆಯಿಂದ ರೋಡಲ್ಲಿ ನಡ್ಕೊಂಡು ಹೋಗುವ. ಸ್ವಲ್ಪ ನೀವು ಸ್ಕ್ರೀನಲ್ಲಿ ಕಾಣುವ ಹಾಗೆ ಬನ್ನಿ ಆಯಿತಾ. ಹಾಂ, ನಾವು ಸ್ವಲ್ಪ ದೂರದಿಂದ ಬನ್ನಿ, ಇಲ್ಲದ್ರೆ ಕಾಣೋದಿಲ್ಲ. ಸೊ ನಾವು ಮನೆಯಿಂದ ಈಚೆ ಹೊರಗಡೆ ಬಂದಿದ್ದು. ಯಾಕಂತ ಹೇಳಿದರೆ ಅಲ್ಲಿ ಇದು ಏನು ಅಲ್ಲ, ಮ್ಯೂಸಿಕ್ ಇಟ್ಟಿದ್ದಾರೆ. ಸೊ ಸಾಂಗ್ ಇಟ್ಟಿದ್ದಾರೆ. ಅದಕ್ಕೆ ನೋಡಿ ಅಣ್ಣ ಬಂದ, ಭಾವನನ್ನು ಬಿಟ್ಟು ಬಂದದ್ದು. ಸೊ ಅಲ್ಲಿ ಮ್ಯೂಸಿಕ್ ಇಟ್ಟಿದ್ದಾರೆ ಮತ್ತು ಕಾಪಿ ರೇಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನಾವು ಸೀದಾ ಈಚೆ ಬಂದಿದ್ದು. ಹೋಗಿ ಬಾ
ನೋಡಿ ಗೈಸ್, ಚಾಕ್ಲೇಟಿಗೆ ಓಡುದು ನೋಡಿ. ಚಾಕ್ಲೇಟ್ ಅಣ್ಣ ಚಾಕ್ಲೇಟ್ ತಂದಿದ್ದಾನೆ. ಅವನುಂಟಲ್ಲ, ಇವರು ಬಂದರೆ ಸಾಕು ಒಂದಿಷ್ಟು ಚಾಕ್ಲೇಟ್ ತರ್ತಾನೆ. ಇವಳು ತಿರ್ಗಿ ಅಂದದ ಯಾರ ಜೊತೆನೂ ಆಗಲ್ಲ ಗೈಸ್. ಬಿಟ್ಟು ಅಲ್ಲಿ ನೋಡಿ ಏನೆಲ್ಲ ಚಾಕ್ಲೇಟ್ ತಂದ ಅಂತ ನೋಡುವ. ಚಾಕ್ಲೇಟ್ ತರ್ತಾ ಇದ್ದಾಳೆ. ನಮಗೂ ಈ ಥರದ್ದೆಲ್ಲ ಹಾಗೇನೇ ಇರಲಿಲ್ಲ ಗೈಸ್. ನಾವು ಸಣ್ಣ ಇರುವಾಗ ಅಂದರೆ ಯಾರು ಚಾಕ್ಲೇಟ್ ತೆಗೆದು ಕೊಡ್ತಾ ಇರಲಿಲ್ಲ, ಕಮ್ಮಿ. ನಮ್ಮ ಚಿಕ್ಕಪ್ಪನ ಮಕ್ಕಳ ಹತ್ರ, ಅವ್ರ ಹತ್ರ ಎಲ್ಲ, ಅಣ್ಣನವ್ರ ಹತ್ರ ಎಲ್ಲ ಕೇಳಿದ್ರು. ಅವರು ₹1, ಆವಾಗ ₹1 ಇದ್ದದ್ದು ಐಸ್ ಕ್ಯಾಂಡಿಗೆಲ್ಲ. ಅದು ಕೂಡ ತೆಗೆದು ಕೊಡ್ತಿರ್ಲಿಲ್ಲ ಗೊತ್ತಾ. ಹಿಂದೇ ಹೋಗ್ತಿದ್ವಿ, ಎಷ್ಟು ದೂರ ಜಾತ್ರೆಯಲ್ಲೆಲ್ಲ ನೋಡಬೇಕಿತ್ತು. ತುಂಬ ಅವ್ರ ಹಿಂದೆ ಹೋದರೂ ಸಹ ಒಂದು ಐಸ್ ಕ್ರೀಮ್ ₹1 ಮಗ ಆವಾಗ ಜಾತ್ರೆಯಲ್ಲೆಲ್ಲ. ನಾನು ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಇದ್ದಾನೆ ಅಣ್ಣ, ಹೆಸರು ಹೇಳೋದಿಲ್ಲ, ಅವನ ಹಿಂದೆ ಇಡೀ ಸುತ್ತಿದ್ದಾನೆ. ನಾನು ಒಂದು ಐಸ್ ಕ್ರೀಮ್ ತೆಗೆದು ಕೊಡು ಅಂತ. ಅವಾಗ ನಾನು 2ನೇ ಕ್ಲಾಸ 3ನೇ ಕ್ಲಾಸ್ ಏನು ತೆಗೆದೇ ಕೊಟ್ಟಿಲ್ಲ, ಸಂಜೆವರೆಗೂ ತೆಗೆದು ಕೊಟ್ಟಿಲ್ಲ ಗೊತ್ತಾ. ಹಾಗೆ ಅಂಥದ್ರಲ್ಲಿ ನೋಡಿ ನನ್ನ ಅಣ್ಣ ಈಗ ಇಷ್ಟು ಸಣ್ಣವ್ರಿಗೆ ಎಷ್ಟು ತಿಂಡಿ, ಅದರಲ್ಲಿ ಎಷ್ಟು ವೆರೈಟಿ ಇರ್ತದೆ ನೋಡಿ. ಸೊ ಇವತ್ತು ನಾನು ಕಲ್ತಂತ ಸ್ಕೂಲಿಗೆ ಹೋಗಿ ಒಂದು ವ್ಲಾಗ್ ಮಾಡಬೇಕು ಅಂತ ಭಾರಿ ಮನಸ್ಸಾಗಿತ್ತು. ಸೊ ನೋಡುವ ಏನಾಗುತ್ತೆ ಎಂತ ಅಂತ. ಎಲ್ಲಿಯಾದರೂ ಆದರೆ ಖಂಡಿತವಾಗ್ಲೂ ಮಾಡ್ತೀನಿ. ನಿಮಗೆ ಇಲ್ಲಿ ಬರೋದಂದರೆ ತುಂಬ ಖುಷಿ ಮಗ. ಬೆಳ್ಳಾರಿ ಅವನ ಮನೆಗೆ ಇನ್ನು ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗ್ತೀರಿ? ಎಲ್ಲರಿಗೆ, ಆಮೇಲೆ ಮಂಗಳೂರಿಗೆ. ಮತ್ತೆ ಜಾಸ್ತಿ ಎಲ್ಲಿ ಇರೋದು ರಜೆಯಲ್ಲಿ? ಇಲ್ಲೇ ನೋಡಿ ಗೈಸ್, ಅವರಿನ್ನು ಯಾವ ನೆಂಟರು ಮನೆಗೆ ಹೋಗೋದಿಲ್ಲ ಅಂತೆ, ಇಲ್ಲಿಗೆ ಬರ್ತೇವೆ ಅಂತ ರಜೆಗೋಸ್ಕರ ಕಾಯ್ತಿರ್ತಾರೆ. ಎಲ್ಲಿಯಾದರೂ ದೀಪಾವಳಿಯಲ್ಲಿ 4 ದಿನ ರಜೆ ಇದ್ದರೆ ಇಲ್ಲಿಗೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರು ಕೂಡ. ಸೊ 4 ದಿನ ರಜೆ ಸಿಕ್ಕಿದ್ರೆ ಸುಲಭ ಆಗುತ್ತೆ. 1-2-3 ದಿನ ಆರಾಮ್ಸೆ ನಿಲ್ಬೋದಲ್ಲ. ಹೂಪಿಲ್ ಚಿಕ್ಕಿ ಅವತ್ತು ಬರುವಾಗ ಇದು ಹೇಳ್ತಿದ್ದು, ದೀಪಾವಳಿಗೆ ನಮ್ಮ ಮನೆಗೆ ಬನ್ನಿ ಅಂತ. ಹೌದಾ, ಬರ್ತೀರಾ? ಹಾಂ ಆಯಿತು. ಮತ್ತು ಮಂಗಳೂರಿಗೆ ಯಾವಾಗ ಬರೋದು? ಮಂಗಳೂರಿಗೆ ಬಂದರೆ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತೀನಿ. ನೋಡಿ ಗೈಸ್, ನಾವು ರೋಡ್ ಸೈಡ್ ಕೂತಿದ್ದೇವೆ. ಹಾಗೆ ಅಲ್ಲಿ ಸಾಂಗ್ ಇಟ್ಟಿದ್ದಾನೆ ತಮ್ಮ ಅಂತೂ ತುಂಬ ಜೋರು ಇಡ್ತಾನೆ ಆಯಿತಾ. ಇಲ್ಲಿ ಬಂದರೆ, ಮನೆಯಲ್ಲಿ ಬಂದರೆ ನಂಗೊಂದು ಇರಿಟೇಷನ್ ಆಗೋದು. 6 ಗಂಟೆಗೆ ಎದ್ದು ಜೋರು ಇಡ್ತಾರೆ. ಅದು ದೇವಸ್ಥಾನದಲ್ಲಿ ಇಟ್ಟಾಗ ಅಷ್ಟು ಜೋರು ಭಕ್ತಿ ಗೀತೆ ಇಟ್ಟುದು ಮಾಲ. ನಿದ್ದೆ ಬಂದಿರ್ತದೆ ಅಷ್ಟು ಬೇಗ. ಒಂದು 5ವರೆಗೆಲ್ಲ ಇಡ್ತಾರೆ. ಅಮ್ಮ ಅಂತೂ ರೇಡಿಯೋ ಇಡೋದು. ಅಮ್ಮ ಎಷ್ಟು ಜೋರು ಇಡ್ತಾರೆ ಗೊತ್ತಾ. ಅಪ್ಪ ಎಂತ ಎಲ್ಲ ತಿಂಡಿ ಉಂಟು ನೋಡುವ. ತೋರಿಸು. ಇದೇ ಇರೋದು ಮೇಲೆ ದೊಡ್ಡದು ಲೇಸೋ 3, ಒಂದು ನನಗೆ, ಒಂದು ಜನಿಗೆ, ಒಂದು ಬನ್ನಿಗೆ ಅಲ್ಲ. ಓಕೆ, ಇಷ್ಟು. ಓ ಲಾಲಿಪಾಪ್ ಇದು ಯಾರಿಗೆಲ್ಲ? ನನಗೆ ಬಂದು. ಓಕೆ, ಇದು ನಿಂಗೆ, ಇದು ನಿಂಗೆ. ಬೇರೆ ಏನಿದೆ? ಮಂಚು ಎಷ್ಟು? 4. ನೋಡಿ ಗೈಸ್, ಮಂಚು ಇದೆ 4. ಒಂದು ಜನ್ನಿಗೆ, ಒಂದು ಬಾಣಿಗೆ, 2 ನನಗೆ. ಇಲ್ಲ ಒಂದು ಆಮೇಲೆ ನನಗೆ ಅರ್ಧ. ಅದು ನನಗೆ ಅದು ನನಗೆ ಜಾಸ್ತಿ ಕೊಡೋದಿಲ್ಲ ಅಂತ. ಓಕೆ, ಪರವಾಗಿಲ್ಲ ಅಲ್ಲ. ಆದ ನಂತರ ಇಲ್ಲಿ ನೋಡಿ, ಇದು ತಂದಿದ್ದಾರೆ. ಇದರಲ್ಲಿ ಈಗ 2 ಇರೋದು. ಸೊ ಒಂದು ನನಗೆ, 2 ಮತ್ತೊಂದನ್ನು ಅವರಿಗೆ ಅರ್ಧ. ಆಗುದಾ? ಮತ್ತೆ ಯಾರಿಗೆಲ್ಲ? ನನಗೆ ಮತ್ತೆ ಇದು ಒಂದು ನಿಂಗೆ, ಅವರಿಗೆಲ್ಲ. ಈಚೆ ನಮ್ಮಿಬ್ಬರಿಗೆ ಇದು. ಮತ್ತೆ ನನಗೆ ಈಗ ಲಾಲಿಪಾಪ್ ಯಾರಿಗೆ? ನಿಮಗಿಬ್ಬರಿಗೆ ಕೊಟ್ಟೆಲ್ಲ.
ಮತ್ತೆ ಲಾಲಿಪಾಪ್ ಸಹ ನಿಮಗಿಬ್ಬರಿಗೇನೆ, ಇದು ಸಹ ನಿಮಗಿಬ್ಬರಿಗೇನೆ ಅಂತೆ. ಹಾಗಾದ್ರೆ ನನಗೆ ಓಕೆ ಪರವಾಗಿಲ್ಲ, ಒಂದು ನನಗೆ 2, ಇದನ್ನು ಅವರಿಬ್ಬರು ಭಾಗವಾಗ ಮಾಡ್ತಾರೆ. ನೋಡಿ ಗೈಸ್, ಒಂದು ಚಾಕ್ಲೇಟ್ ಕೊಡಲ್ಲ ಚಿಕ್ಕಿಗೆ. ಚಿಕ್ಕಿಯಲ್ಲಿ ಪ್ರೀತಿ ಉಂಟು ಅಂತ ಹೇಳ್ತಾರೆ. ಪ್ರೀತಿ ಏನು ಗೈಸ್? ಏನಿಲ್ಲ ಅಲ್ಲ. ಅದ ನಂತರ ಎಂತ ಉಂಟು? ಓ ಇಷ್ಟೇ ಗೈಸ್, ಇಷ್ಟು ಚಾಕ್ಲೇಟು. ಅದು ಕೊಡು. ಇಷ್ಟು ಚಾಕ್ಲೇಟ್ ಗೈಸ್, ವೆರಿ ಲಕ್ಕಿ. ನಾನು ಇಂಥ ಚಾಕ್ಲೇಟ್ ಎಲ್ಲ ತರಲ್ಲ, ನಾನು ಫ್ರೂಟ್ಸ್ ತರೋದು. ನಾನು ಇದು ಎಂತಪ್ಪ ತಿಂಡಿನೂ ತರಲ್ಲ, ಮನೆಗೂ ತಿಂಡಿ ತರಲ್ಲ. ಮತ್ತು ನನಗೂ ಇಷ್ಟ ಇಲ್ಲ, ನಾನು ಚಿಪ್ಸ್ ಟೈಪಲ್ಲಿ ಏನಾದರೂ ತಿಂತೀನಿ. ಅದು ಬಿಟ್ಟರೆ ಇಲ್ಲಿ ಮನೆಗೆಲ್ಲ ಬರುವಾಗ ತರೋದು ಫ್ರೂಟ್ಸು. ಅದಂದರೆ ಒಂದು ಹೆಲ್ದಿ ಅಲ್ಲ, ಒಂಥರ ಒಳ್ಳೆಯದು. ಮತ್ತು ಈ ರುಚಿ ಹಾಗೆ. ನಾನು ಒಂಥರ ಡಿಫ್ರೆಂಟ್. ನಾನು ಮನೆಗೆ ಬರುವಾಗ ನಾನು ತಿಂಡಿ ತರೋದೇ ಇಲ್ಲ, ನಾನು ಫ್ರೂಟ್ಸ್ ಮಾತ್ರ ತರೋದು. ಹಾಗೆ ಇವರು ತಿಂಡಿ ತರ್ತಾರೆ. ಮತ್ತೆ ಎಲ್ಲರೂ ತಿಂಡಿ ತರೋದು, ನಾನು ಮಾತ್ರ ಇಲ್ಲ. ಸೊ ಆ ಪುಟ್ಟರಲ್ಲಿ ನೋಡ್ತಾ ಇದ್ದಲೆ ಲಾಗ್ ಮಾಡ್ತಿದ್ದಾರೆ ಅಂತೇಳಿ. ನಿನ್ನೆ ನಾನು ಲಾಗ್ ಮಾಡ್ತಿದ್ದೆ, ಎಲ್ಲರೂ ಇದ್ವಲ್ಲ. ಸೊ ಅವರು ಎಲ್ಲ ಬರುವುದಿಲ್ಲ ಮಾರಲೆ ವೀಡಿಯೋಕ್ಕೆ, ಅದಕ್ಕೋಸ್ಕರ ಸುಮ್ಮನೆ ನನಗೆ ಅದು ಎಲ್ಲ ಖುಷಿಯಲ್ಲಿ ಎಲ್ಲ ಎಂತ ಜಾಲಿ ಮಾಡ್ತೀವಿ ಗೊತ್ತಾ. ಆ ವಿಡಿಯೋದ ಹೊರಗೆ ತುಂಬ ಜಾಲಿ ಮಾಡ್ತೀವಿ. ನೆನ್ನೆ ಲೂಡೋ ಆಟ ಆಡಿದ್ದು 1:30 ಗಂಟೆ ಅಲ್ಲ, ನೈಟ್ 1:30 ಗಂಟೆ ಆಗಿದೆ ಗೈಸ್. ಎಂತ 6 ಜನ ಎಂತ ಹೊಡೆದಾಕೋದು ಒಳಗೆ ಹೋಗುದು, ಒಳಗೆ ಹೋಗುದು. ಮತ್ತೆ ಲಾಸ್ಟಿಗೆ ನಾನು ಮತ್ತೆ ಇವಳು ಗಟ್ಟಿ ಎದ್ಕೊಂಡು ಮಲಗಿದ್ವಿ. ಫಸ್ಟ್ ಮಲಗಿದ್ರು, ಆಮೇಲೆ ನಾವು ಮಲಗಿದ್ದು, ಆಮೇಲೆ ಅಪ್ಪು ಚಿಕ್ಕಿ ಮಲಗಿದ್ವಿ. ಪೂಪಿ ಚಿಕ್ಕಿ ಹೇಳಿದ ಆಮೇಲೆ. ಹೌದು ಗೈಸ್, ಹಾಗೆ ನಾವೆಲ್ಲರೂ ಮಲಗಿದ್ವಿ. ಹುಷಾರಿದ್ದಾರೆ. 3 ಜನ ಮಲಗಿದ್ರಂತೆ. ಯಾರು? ಹಾಗೆ ಆಟಾಡ್ಬೇಕಿತ್ತು. ನಾವು ಲಾಸ್ಟ್ ವರೆಗೆ ಮಲಗಲಿಲ್ಲ ಗೈಸ್. ಎಂತಕ್ಕೆ ಮಲಗಲಿಲ್ಲ? ಅರ್ಧದಲ್ಲೇ ಮಲಗಿದ್ದೀರಾ. ನಾನು ಮತ್ತು ಬಾನಿ ಲಾಸ್ಟ್ ವರೆಗೆ ನಾವೇ ಇದ್ದದಲ್ಲ ಮಗ. ಇಲ್ಲ, ಅರ್ಧದಲ್ಲಿ ನಿದ್ದೆ ಮಾಡಾಗೋಯ್ತು. ಇಬ್ಬರನ್ನು ಮಲಗಿಲ್ಲ, ನಾವಿಬ್ಬರು ಮಾತ್ರ ಎಚ್ಚರಿದ್ದದ್ದು. ನಾವು 2 ಗಂಟೆ ಮಗ ಅಲ್ಲ ಮಗ ನಿದ್ದೆ ಮಾಡುವಾಗ. ನಿಮ್ಮ ಜೊತೆ ಬೇಗ ಮಲಗಿದ್ದು, ನೀವು ಬೇಗ ಮಲಗಿ, ನಾವು ಲೇಟ್ ಮಲಗಿದ್ದು. ಈಗ ದೂರ ಆಗ್ತೀರಾ, ನಾವು ಬೇಗ ಮಲಗಿದ್ದು, ನೀವು ಲೇಟ್ ಮಲಗಿದ್ದು ಅಂತ. ನೋಡಿ ಗೈಸ್, ನನ್ನ ಮಗಳು ಎಷ್ಟು ಜೋರಿದ್ದಾಳೆ, ನನ್ನ ಮರ್ಯಾದೆ ತೆಗಿತಾಳೆ. ವಿಡಿಯೋ ಮಾಡ್ತಿದ್ದೀನಿ, ಒಂದು ಸ್ವಲ್ಪ ಪೋಸ್ ಕೊಡುವ. ಆಹಾ, ನೋ ಚಾನ್ಸ್ ಇಲ್ಲ. ಹಾಗೆ ಗೈಸ್, ಮತ್ತೇನು ಇವತ್ತು ಇವರು ಹೊರಡ್ತಾರೆ. ಇವರು ಅಂದರೆ ಇಲ್ಲಿ ಸುಬ್ರಹ್ಮಣ್ಯ ಬಿಸ್ಲೆಘಾಟಿಯಿಂದಾಗಿ ಒಂದು ಬಸ್ ಬರುತ್ತೆ. ಅದು ಸುಬ್ರಹ್ಮಣ್ಯದಿಂದ ಬಿಸ್ಲೆಘಾಟಿ ಆಚೆ ಹೋಗುತ್ತೆ. 2 ಗಂಟೆಗೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಬೇಕು. 2 ಗಂಟೆಗೆ ಹೋಗ್ತದಲ್ಲ ಮಗ ಬಸ್ಸದು. 2 ಗಂಟೆಗೆ, ಒಂದು 4 ಗಂಟೆಗೆ ಅವರು ರೀಚ್ ಆಗ್ತಾರೆ. ಅದೇ ಮಡಿಕೇರಿಯಿಂದಾಗಿ ಸೋಮವಾರಪೇಟೆಗೆ ಹೋದರೂ ಒಂದು 4-5 ಗಂಟೆ ಆಗುತ್ತೆ ಅಲ್ಲ ಮಗ. ಈಗ ಇಲ್ಲಿ ಆದರೂ ಹೋಗೋದಾದ್ರೆ ಸ್ವಲ್ಪ ಲೇಟಾಗಿ ಹೊರಡ್ಬೋದು. ಅದಕ್ಕೋಸ್ಕರ ಅಲ್ಲ, ಇಲ್ಲಿ ಬಿಸ್ಲೆಘಾಟಿಯಿಂದ ಹೋದರೆ 5 ಗಂಟೆ ಆಗುತ್ತೆ ಮನೆಗೆ ತಲುಪುವಾಗ. ನೀವು ಇಲ್ಲಿ ಮಡಿಕೇರಿಯಿಂದಾಗಿ ಹೋದರೆ 4 ಗಂಟೆ. ಹೌದು. ಹಾಗೆ ಇವರು ಲೇಟಾಗಿ ಹೋಗ್ತಾರೆ ಇಲ್ಲಿ ಈಚೆಯಿಂದ. ಮತ್ತು ಒಂದು 4 ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ಲು ಅಕ್ಕ. ಸೊ ಹಾಗೆ ಈಚೆ ಒಂದು ಹೋದರೆ ಸುಲಭ ಅಲ್ಲ, ಅದಕ್ಕೋಸ್ಕರ. ಮತ್ತು ಇವರು ಹೊರಡುವಾಗ ನಾನು ಹೊರಡ್ತೀನಿ ಗೈಸ್. ನಾನು ಹೊರಡ್ತೀನಿ. ಇವಾಗ ತಂಗಿನವರಿಬ್ಬರು ಕೇಳ್ತಿದ್ದಾರೆ, ಇವಳು ಹೋಗೋದಿಲ್ಲ, ನಾನಿರುವಾಗ ನನ್ನ ಜೊತೆನೇ ಇರೋದು. ಅದಕ್ಕೆ ಈಯೇ ತುರ್ತು ಪೋಪ ಅಂದು ಈ ಪೋಲ ಅಂದು ಜನ ಅಲ್ಲಿ ಅಂಕಲ್ನೊಟ್ಟಿಗೆ ಬರ್ತಿದ್ದಲ್ಲ ಅಂತ. ಸೊ ನಾನು ಇವರ ಜೊತೆನೇ ಹೋಗೋದು ಗೈಸ್ ಅಲ್ಲ ಮಗ. ಪಪ್ಪಿ ಕಟಿ. ಓಕೆ ಗೈಸ್, ಯಾರಿಗೆಲ್ಲ ನಮ್ಮ ಚಾನೆಲ್ ಇಷ್ಟ ಆಯಿತು, ಹಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಏನು ಮಾಡಬೇಕು ಮಗ ಹೇಳಿ? ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಸಬ್ಸ್ಕ್ರೈಬ್ ಮಾಡಿ. ನೀನೆಲ್ಲ
ಹಾಂ ಹೇಳು. ಹಾಂ ಸಬ್ಸ್ಕ್ರೈಬ್ ಮಾಡಿ. ಹಾಂ ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಹಾಗೆ ಒಂದು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಓಕೆ, ಎಲ್ಲರಿಗೂ ಟೇಕ್ ಕೇರ್. ಬಾಯ್ 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 ಬಾಯ್, ಲವ್ ಯು. ಹಾಂ